ರವಿಯು ತನ್ನ ವೃತ್ತವನ್ನು ಬದಲಿಸುವ ಸಮಯ. ಧನುರ್ಮಾಸವು ಕಳೆದು ಮಕರ ಮಾಸದ ಉದಯ. ಉತ್ತರಾಯಣದ ಈ ಶುಭ ದಿನ ದೂರವಾಗಲಿ ನಿಮ್ಮೆಲ್ಲ ದುಷ್ಟ ದಿನ. ಎಳ್ಳು ಬೆಲ್ಲದ ರುಚಿಯೊಡನೆ ಹೊರಬರಲಿ ಒಳ್ಳೆಯ ಮಾತುಗಳು. ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮಗೆ ಇದು ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ, ಸಂಕ್ರಾಂತಿ ಹಬ್ಬ. ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಹಿಂದೆ ಸಂಕ್ರಾಂತಿ ಹಬ್ಬ ನಾವೆಲ್ಲ ಹಳ್ಳಿಗಳಿರ್ಬೇಕಾದ್ರೆ ಭಾಳ ಅದ್ದೂರಿಂದ ಆಚರಿಸ್ತಾ ಇದ್ವಿ. ಬಟ್ ಇವತ್ತೆಲ್ಲ ಹಳ್ಳಿಗಳು ಕೂಡ ಸಿಟಿಯಾಗಿ ಪರಿವರ್ತನೆ ಆಗಿ ಸಂಕ್ರಾಂತಿ ಹಬ್ಬ ನಾವು ಮಾಡೋವಂಥದ್ದು ತುಂಬಾ ಕಡಿಮೆ ಆಗ್ತಾ ಬಂದಿದೆ. ಬಟ್ ನಮ್ಮ ಹಳೆ ಸಂಪ್ರದಾಯಗಳು ಏನಿದ್ದಾವೆ ನಾವು ಅದನ್ನೆಲ್ಲರೂ ಕೂಡ ಕಾಪಾಡಿಕೊಂಡು ನಾವೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬನ ಮಾಡಬೇಕು. ಹಿಂದೆ ನಾವು ಕೂಡ ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ನಮ್ಮ ಹತ್ರ ಸ್ಕೂಲೆಲ್ಲ ಇರೋ ಟೈಮಲ್ಲಿ ನಾವು ಕೂಡ ಭಾಳ ಅದ್ದೂರಿಯಿಂದ ಒಂದು ಸಂಕ್ರಾಂತಿ ಹಬ್ಬನ ಮಾಡ್ತಾಯಿದ್ವಿ. ಅದೇ ರೀತಿ ಈಗಲೂ ಕೂಡ ಆ ಒಂದು ಹಬ್ಬನ ಎಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಎಲ್ರಿಗೂ ಒಂದು ಎಳ್ಳು ಬೆಲ್ಲ ಕೊಡೋದ್ರ ಮುಖಾಂತರ ಎಲ್ಲರೂ ಈ ಹಬ್ಬನ ಆಚರಿಸಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಇವತ್ತು ಖಂಡಿತವಾಗ್ಲೂ ನೀವು ಹೇಳ್ತಿದ್ದ ಸತ್ಯ. ರಜಾ ಬಂದರೆ ಎಲ್ಲರೂ ಮಾಲ್ಗೆ ಹೋಗಬೇಕು, ಹೊರಗಡೆ ಹೋಗಬೇಕು, ಬೇರೆ ಕಡೆ ನಾವು ಓಡಾಡಬೇಕು ಅನ್ನೋದೇ ಇರುತ್ತೆ. ನಾವೆಲ್ಲ ಒಂದು ಹಿಂದೂಗಳಾಗಿ ನಾವೇನು ಒಂದು ಹಿಂದೂ ಹಬ್ಬಗಳನ್ನ ನಾವೆಲ್ಲ ಆಚರಣೆ ಮಾಡ್ಕೊಂಬಂದಿದ್ದೀರಿ. ನಾವು ಅದನ್ನು ಮುಂದಿನ ಪೀಳಿಗೆ ಏನಿದ್ದಾವೆ ಅವ್ರಿಗೆಲ್ಲರೂ ಕೂಡ ನಾವು ಹಬ್ಬ ಮಾಡೋದ್ರ ಮುಖಾಂತರ ನಮ್ಮ ಈ ಒಂದು ಸಂಪ್ರದಾಯನ ಕಾಪಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.